ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆನಂದ್ ಅನ್ವೇಶ್. ಫ್ರೆಂಡ್ಸ್, ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ. ಎಡಿಟಿಂಗ್ಗೆ ಬೆಸ್ಟ್ ಅಪ್ಲಿಕೇಶನ್ ಅಂತ ಅಂದ್ರೆ ಪಿಕ್ಸೆಲ್ ಆಪ್ ಫ್ರೆಂಡ್ಸ್. ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಎಲ್ಲಾನು ಕೂಡ ಎಡಿಟ್ ಮಾಡೋದು ಪಿಕ್ಸೆಲ್ ಆಪ್ ಅಲ್ಲ ಫ್ರೆಂಡ್ಸ್. ಯಾಕಂದ್ರೆ ಮೊಬೈಲ್ ಅಲ್ಲಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂದ್ರೆ ಅದು ಪಿಕ್ಸೆಲ್ ಆಪ್ ಅಂತ ಹೇಳ್ಬೋದು. ಎಲ್ಲ ಯೂಟ್ಯೂಬರ್ಸು ಮತ್ತೆ ಕ್ರಿಯೇಟರ್ಸು ಮತ್ತೆ ಎಡಿಟಿಂಗ್ ಮೇಲೆ ಇಂಟ್ರೆಸ್ಟ್ ಇರುವಂತ ಪ್ರತಿಯೊಬ್ಬ ಪರ್ಸನ್ ಕೂಡ ಈ ಆಪ್ ಅನ್ನ ಯೂಸ್ ಮಾಡ್ತಾರೆ. ಅವರ ಮೊಬೈಲ್ ಅಲ್ಲಿ ಈ ಆಪ್ ಇರುತ್ತೆ ಫ್ರೆಂಡ್ಸ್. ಅಷ್ಟೊಂದು ಪಾಪ್ಯುಲರ್ ಆಪ್ ಅಂತ ಹೇಳ್ಬೋದು. ನಿಮ್ಗೆ ನೋಡ್ಬೋದು ಇದರಲ್ಲಿರುವಂತಹ ಎಲ್ಲಾ ಟೆಂಪ್ಲೇಟ್ಸ್ ಕೂಡ ಪಿಕ್ಸೆಲ್ ಲ್ಯಾಬ್ ಅಲ್ಲೇ ಡಿಸೈನ್ ಮಾಡಿರುವಂತದ್ದು. ನಾನು ಹೀಗೆ ಅಡ್ವಾನ್ಸ್ ಆಗಿ ಹೇಗೆ ಮುಂದೆ ಮಾಡಬೇಕು ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ, ವಿಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು 3 ಪಾರ್ಟ್ ಅಲ್ಲಿ ನಾನು ಟೂಲ್ಸ್ ಬಗ್ಗೆ ವಿವರಿಸ್ತೀನಿ ಫ್ರೆಂಡ್ಸ್. ಯಾವ ಟೂಲು ಹೆಂಗ್ ಯೂಸ್ ಮಾಡ್ಬೇಕಂತೇಳಿ ನಿಮ್ಗೆ ಗೊತ್ತಿದ್ರೆ ನೀವು ಈ ರೀತಿ ಪ್ರೊಫೆಷನಲ್ ಆಗಿ ಡಿಸೈನ್ ಮಾಡಬಹುದು. ಪ್ರತಿ ಟೂಲು ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲಿ ಸ್ಕಿಪ್ ಮಾಡಿದಿರ ನೋಡಿ, ನೀವು ಬೆಸ್ಟ್ ಡಿಸೈನರ್ ಆಗ್ಬೋದು ಫ್ರೆಂಡ್ಸ್. ನೀವು ಪ್ಲೇ ಸ್ಟೋರ್ ಇಂದ ಒಂದು ಪಿಕ್ಸೆಲ್ ಲ್ಯಾಬ್ ಅಂತೇಳಿ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಸರ್ಚ್ ಮಾಡ್ತಾ ಇದ್ದೀನಿ ಪಿಕ್ಸೆಲ್ ಲ್ಯಾಬ್ ಅಂತೇಳಿ ಫ್ರೆಂಡ್ಸ್. ಈ ತರ ಐಕಾನ್ ಕಾಣಿಸುತ್ತೆ. ಇದ್ರ ಮೊದಲ ಹೆಸರು ಪಿಕ್ಸೆಲ್ ಲ್ಯಾಬ್ ಅಂತಿತ್ತು, ಈಗ ಪಿಕ್ಚರ್ ಎಡಿಟರ್ ಅಂತ ಚೇಂಜ್ ಮಾಡಿದ್ದಾರೆ ರೀಸೆಂಟ್ಲಿ. ಸೊ ನೀವು ಈ ಲೋಗೋ ಇರೋದನ್ನ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಫ್ರೆಂಡ್ಸ್. ಡೌನ್ಲೋಡ್ ಆದಮೇಲೆ ನೀವು ಬ್ಯಾಕ್ ಬನ್ನಿ. ಈ ಆ್ಯಪನ್ನು ಓಪನ್ ಮಾಡಿದ್ರೆ ನಮ್ಗೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಈ ಟೂಲ್ಸನ್ನು ಮಾತ್ರ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲಸ್ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಗೆ ಈ ರೀತಿ ಒಂದು ಆಪ್ಷನ್ಸ್ ತೋರಿಸುತ್ತೆ, ಟೆಕ್ಸ್ಟ್ ಅಂತೇಳಿ. ಟೆಕ್ಸ್ಟ್ ಮೇಲೆ ನಮಗೆ ಎಡಿಟ್ ಮಾಡ್ಕೋಬೋದು. ಕೆಳಗಡೆ ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ, ಎಡಿಟ್ ಅಂತಿದೆ ನೋಡಿ. ಇದ್ರ ಕೆಳಗಡೆ ತುಂಬ ಆಪ್ಷನ್ಸ್ ಇದ್ದಾವೆ. ಇದ್ರ ಬಗ್ಗೆ ಒಂದೊಂದು ವಿಡಿಯೋ ಮಾಡ್ತೀನಿ. ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿದ್ರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈಗ ಎಡಿಟ್ ಅಂತಿದೆ ನೋಡಿ, ಅದರ ಪ್ರೆಸ್ ಮಾಡಿ ನೀವು ಟೆಕ್ಸ್ಟನ್ನು ಚೇಂಜ್ ಮಾಡ್ಕೋಬೋದು. ನೀವು ಏನೇ ಟೈಟಲನ್ನು ಕೂಡ ಹಾಕ್ಕೋಬೋದು. ಇದನ್ನು ದೊಡ್ಡದು ಮಾಡ್ಬೋದು. ಪಾಂಟ್ಸು ಬೇರೆ ಬೇರೆ ರೀತಿ ಕನ್ನಡ ಪಾಂಟ್ಸನ್ನು ಕೂಡ ಇದರಲ್ಲಿ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳ್ತೀನಿ ನೋಡಿ. ಈಗ ಒಂದು ಸ್ವಲ್ಪ ದೊಡ್ಡದು ಮಾಡಿದ್ದೀನಿ ಫಾಂಟನ್ನು ಫ್ರೆಂಡ್ಸ್. ಇದಕ್ಕೆ ಕಲ್ಲರನ್ನು ಕೂಡ ಹಾಕ್ಬೋದು. ನಾನು ಹಾಕ್ತೀನಿ ನೋಡಿ, ಕಲರ್ ಇರುತ್ತೆ. ಇದೊಂದು ಬೇಸಿಕ್ ಲೆವೆಲ್ ಅಷ್ಟೇ ಫ್ರೆಂಡ್ಸ್. ಮತ್ತೆ ಪ್ರೆಸ್ ಮಾಡಿದ್ರೆ ನಿಮಗೆ ಕರೆಂಟ್ ಡೇಟ್ ಇರುತ್ತೆ, ಅಂದರೆ ನೀವು ಯೂಸ್ ಮಾಡುವಂಥ ಆ ದಿನದ ದಿನಾಂಕ ಅದು. ಮತ್ತೆ ಸ್ಟಿಕ್ಕರ್ಸ್ ಇರುತ್ತೆ, ಶೇಪ್ಸ್ ಇರುತ್ತೆ. ಶೇಪ್ಸಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಓಪನ್ ಆಗಿದೆ ನೋಡಿ. ಇದರಲ್ಲಿ ಶೇಪ್ಸ್ ತುಂಬ ಇರುತ್ತೆ ನೋಡಿ. ಇವು ಏನಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಅಡ್ವಾನ್ಸ್ ಲೆವೆಲಲ್ಲಿ ಇನ್ನೊಂದಷ್ಟು ವಿಡಿಯೋಸ್ ಮಾಡ್ತೀನಿ. ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಜಸ್ಟ್ ನಿಮಗೆ ಬೇಸಿಕ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಏನೇನಿದಾವೆ ಅಂತೇಳಿ ಗೊತ್ತಾಗಲಿ ಅಂತೇಳಿ ಅಷ್ಟೇ ನೋಡಿ. ಸ್ಟಿಕ್ಕರ್ಸ್ ಇದ್ದಾವೆ, ತುಂಬ ಇದ್ದಾವೆ. ನಿಮಗೆ ವಿಡಿಯೋ ಲೆಂತ್ ಆಗಬಾರ್ದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಅರ್ಥ ಆಗುತ್ತೆ. ಮತ್ತು ಗ್ಯಾಲ್ರಿ ಅಂತ ಇರುತ್ತೆ. ಗ್ಯಾಲ್ರಿಯಲ್ಲಿ ಹೋಗ್ಬಿಟ್ಟು ನಮ್ಮ ಫೋಟೋಸನ್ನು ಇಂಪೋರ್ಟ್ ಮಾಡ್ಕೋಬೋದು. ನಾವು ಡಿಸೈನ್ ಮಾಡಿರೋವಂಥದ್ದು ಆಗಿರ್ಬೋದು, PNG ಫೈಲ್ಸ್ ಆಗಿರ್ಬೋದು, ನಮ್ಮ ಫೋಟೋಸು, ಸ್ಟಿಕ್ಕರ್ಸು ಏನು ಬೇಕಂದ್ರೂ ಕೂಡ ಅದರಿಂದ ಇಂಪೋರ್ಟ್ ಮಾಡ್ಕೋಬೋದು ಅದರೊಳಗಡೆ ನೋಡಿ ಫ್ರೆಂಡ್ಸ್. ಇನ್ನು ಡ್ರಾ ಮಾಡ್ಬೋದು, ಅದೊಂದು ಆಪ್ಷನ್ ಇದ್ದಾವೆ. ಇದರಲ್ಲಿ ಬೇರೆ ಬೇರೆ ರೀತಿ ಡ್ರಾ ಮಾಡ್ಬೋದು. ಇವೆಲ್ಲನೂ ಕೂಡ ಇನ್ನೊಂದಷ್ಟು ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದು. ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ಗೋಸ್ಕರ ಇದು ಮಾಡ್ತಾ ಇದ್ದೀನಿ. ಸಿಗ್ನೇಚರ್ ಕೂಡ ಇದರಲ್ಲೇ ಮಾಡ್ಬೋದು. ನಾನು ಇದರಲ್ಲೇ ಸಿಗ್ನೇಚರನ್ನು ಮಾಡ್ಕೊಳ್ಳೋವಂಥದ್ದು ನೋಡಿ. ಅಂಡನ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಡಿಲೀಟು ಮಾಡ್ಬೋದು. ಆಮೇಲೆ ಒಂದು ಐಕಾನ್ ಕಾಣಿಸ್ತಾ ಇದೆ, ಡಿಲೀಟ್ ಆಪ್ಷನ್ನು. ಮತ್ತು ಇದು ಸೇವ್ ಪ್ರಾಜೆಕ್ಟು, ಸೇವ್ ಇಮೇಜು. ನೀವು ಡಿಸೈನ್ ಮಾಡಿರೋಂಥದ್ದನ್ನು ಸೇವ್ ಮಾಡ್ಕೋಬೋದು, ಮತ್ತೆ ಕೂಡ ಎಡಿಟ್ ಮಾಡ್ಕೋಬೋದು. ಯಾವ ಕ್ವಾಲಿಟಿಯಲ್ಲಿ ಇರಬೇಕು ಅಂತೇಳಿ, PNG ಅಲ್ಲಿರಬೇಕಾ, JPG ಅಲ್ಲಿರಬೇಕಾ, ಟ್ರಾನ್ಸ್ಪರೆನ್ಸಿ ಅಂದರೆ ನಿಮಗೆ ಯಾವ ಕ್ವಾಲಿಟಿಯಲ್ಲಿ ಇರಬೇಕು ಅಂತೇಳಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಆದಮೇಲೆ ಸೇವ್ ಗ್ಯಾಲರಿ ಅಂತ ಪ್ರೆಸ್ ಮಾಡಿದ್ರೆ ನಿಮ್ಮ ಡಿಸೈನಿಂಗ್ ಸೇವ್ ಆಗುತ್ತೆ ಫ್ರೆಂಡ್ಸ್. ನೀವು ಈ ಮಾರ್ಕನ್ನು ಪ್ರೆಸ್ ಮಾಡಿದ್ರೆ ಈ ಸಿಂಬಲನ್ನು ಮತ್ತೆ ನೀವು
ಡಿಲೀಟ್ ಆಗಿರೋದೆಲ್ಲ ಮತ್ತೆ ಕೂಡ ತರಿಸ್ಬೋದು, ಮತ್ತೆ ಬ್ಯಾಕು ಹೋಗ್ಬೋದು, ಹಿಂದೆ ಮುಂದೆ ಹೋಗ್ಬೋದು ಇದರ ಪ್ರೆಸ್ ಮಾಡ್ತಾ ಇದ್ರೆ. ಫ್ರೆಂಡ್ಸ್, ಇನ್ನು ಶೇರ್ ಆಪ್ಷನ್ ಇದು ಶೇರ್ ಆಪ್ಷನ್ ಅಂದರೆ ನೀವು ಈ ಪ್ರಾಜೆಕ್ಟನ್ನು ಬೇರೆಯವ್ರಿಗೆ ಶೇರ್ ಮಾಡ್ಬೋದು ಮತ್ತು ಅವ್ರು ಎಡಿಟ್ ಮಾಡ್ಕೋಬೋದು. ಇದರಲ್ಲಿ ಜೂಮ್ ಆಪ್ಷನ್ನು ಕೊಟ್ಟಿದ್ದಾರೆ, ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನಮಗೆ ಎಡಿಟಿಂಗ್ ಮಾಡೋ ಟೈಮಲ್ಲಿ. ನೋಡಿ ಎಷ್ಟೊಂದು ಕ್ಲಿಯರಾಗಿ ನಾವು ಜೂಮ್ ಮಾಡಿಕೊಂಡು ಎಡಿಟ್ ಮಾಡ್ಕೋಬೋದು. ಇನ್ನು ಕೊಟೇಶನ್ಸ್ ಇದ್ದಾವೆ, ಇದರಲ್ಲೇ ಒಂದಷ್ಟು ಆಟೋಮೆಟಿಕ್ ಕೊಟೇಶನ್ಸ್ ಇದ್ದಾವೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಇದರಲ್ಲಿರುವಂಥ ಕೊಟೇಶನನ್ನು ನಾನು ಚಿಕ್ಕದಾಗಿ ಮಾಡ್ತೀನಿ. ನೋಡಿ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ಕಲರ್ ಅಪ್ಲೈ ಮಾಡ್ಬೋದು, ಗ್ರೇಡಿಯಂಟ್ ಕಲರ್ ಅಪ್ಲೈ ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು. ತುಂಬ ತುಂಬ ಎಕ್ಸಲೆಂಟ್ ಆ್ಯಪ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ನಾನು ಮಾಡುವಂಥ ಎಲ್ಲ ಪೋಸ್ಟರ್ಸನ್ನು ಕೂಡ ಇದರಲ್ಲೇ ಮಾಡೋದು. ಫ್ರೆಂಡ್ಸ್, ಈ ರೀತಿ ಗ್ರಿಡ್ ಲೈನ್ಸನ್ನು ಯೂಸ್ ಮಾಡಿಕೊಂಡು ಪ್ರೊಫೆಷ್ನಲ್ ಆಗಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ಗೆ ಯೂಸ್ ಮಾಡ್ಕೋಬೋದು ಇದನ್ನು. ಫ್ರೆಂಡ್ಸ್, ಇದು ಲೇಯರ್ ಸಿಸ್ಟಮ್ ಇರುತ್ತೆ, ನೀವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ನೀವು ಪ್ರತಿ ಲೇಯರನ್ನು ಕೂಡ ಟೆಕ್ಸ್ಟ್ ಆಗಿರ್ಬೋದು, ನಿಮ್ಮ ಫೋಟೋ ಆಗಿರ್ಬೋದು, ನೀವು ಏನು ಎಲಿಮೆಂಟ್ಸನ್ನು ಯೂಸ್ ಮಾಡಿರ್ತೀರ ಅದನ್ನು ಒಂದೊಂದು ಲೇಯರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಲಾಕು ಮಾಡ್ಕೋಬೋದು. ನಾವು ಎಡಿಟಿಂಗ್ ಮಾಡೋ ಟೈಮಲ್ಲಿ ನಿಮಗೆ ಡಿಸ್ಟರ್ಬ್ ಇಲ್ದಿರ ಅದನ್ನು ಲಾಕ್ ಮಾಡಿಕೊಂಡ್ರೆ ಅದು ಕದಲೆಲ್ಲ ಹಂಗೆ ಇರುತ್ತೆ. ಫ್ರೆಂಡ್ಸ್, ನೀವು ಹಿಂದೆ ಮುಂದೆನೂ ಕೂಡ ಹಾಕ್ಕೋಬೋದು. ನೋಡಿ ನಾನು ಜರ್ಸ್ತಾ ಇದ್ದೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನಿಸ್ಬೋದು. ನೋಡಿ ನಾನು ಇದನ್ನು ಹೇಗೆ ಡಿಸೈನ್ ಮಾಡ್ಕೊಳ್ಳುವಂಥ ಪ್ರೊಫೆಷ್ನಲ್ ಆಗಿ ಮಾಡುವಂಥ ಅಡ್ವಾನ್ಸ್ ಲೆವೆಲಲ್ಲಿ ಮಾಡುವಂಥ ಟೈಮಲ್ಲಿ ಇದನ್ನು ಹೇಳ್ಕೊಡ್ತೀನಿ. ಇದೊಂದೊಂದು ವಿಡಿಯೋ ಮಾಡಬೇಕು, ಫುಲ್ಲು ಡಿಟೇಲಾಗಿ ಅರ್ಥ ಆಗಬೇಕಂದ್ರೆ. ನಾನು ಇದನ್ನು ಒಂದು ಟೆಕ್ಸ್ಟನ್ನು ನಾವು ಏನು ಟೈಪ್ ಮಾಡಿರ್ತೀವಿ ಒಂದೊಂದು ಲೇಯರನ್ನು ಅದನ್ನು ಮರ್ಜ್ ಕೂಡ ಮಾಡ್ಬೋದು, ಒಂದು ಗ್ರೂಪ್ ಮಾಡ್ಬೋದು. ನೋಡಿ ನಾನೊಂದು ಗ್ರೂಪ್ ಮಾಡ್ತಾಯಿದ್ದೀನಿ, ನಮಗೆ ಮೇಲೆ ಇರೋದು ಬೇಡ, ಸೊ ಇಷ್ಟು ಮಾತ್ರ ಇಟ್ಕೊಂಡ್ರು ಗ್ರೂಪ್ ಮಾಡ್ಬೋದು. ನೋಡಿ ಮರ್ಜ್ ಅಂತ ಆಗ್ತದೆ. ನೋಡಿ ಇಷ್ಟು ಮಾತ್ರ ಒಂದು ಲೇಯರ್ ಆಗಿ ನಾವು ಮಾಡ್ಕೋಬೋದು. ಫ್ರೆಂಡ್ಸ್, ನಮ್ಗೆ ಇಷ್ಟರಲ್ಲಿನೂ ಕೂಡ ಜಾಸ್ತಿ ಯೂಸ್ ಆಗೋದು ಒಂದು ಇಮೇಜ್ ಸೈಜ್ ಅಂತೇಳಿ. ಇಮೇಜ್ ಸೈಜ್ ಮೇಲೆ ನಾವು ಪ್ರೆಸ್ ಮಾಡಿದ್ರೆ ನಮಗಿದು ಓಪನ್ ಆಗುತ್ತೆ. ಫ್ರೆಂಡ್ಸ್, ನೀವು ವಿಡ್ತು ಹೈಟು ಅಂದರೆ ನೀವು ಪೋಸ್ಟರ್ನ ಡಿಸೈನ್ ಮಾಡುವಾಗ ಎಷ್ಟು ಹೈಟ್ ಇರಬೇಕು ಎಷ್ಟು ವಿಡ್ತ್ ಇರಬೇಕು ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆಟೋಮೆಟಿಕ್ಕಾಗಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ, ಅಂದರೆ ಯಾವ ಸೈಜನ್ನು ತೊಗೋಬೇಕಂತೇಳಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನು ಫುಲ್ಲು ಟ್ಯುಟೋರಿಯಲನ್ನು ಕೂಡ ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಬೋದು. ಫ್ರೆಂಡ್ಸ್, ನೀವು ಪ್ರತಿಯೊಂದು ಟೂಲ್ ಬಗ್ಗೆನೂ ಕೂಡ ತಿಳ್ಕೊಂಡ್ರೆ ಮಾತ್ರ ನೀವು ಪ್ರೊಫೆಷ್ನಲ್ ಎಡಿಟರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಡಿಸೈನ್ ಬೆಸ್ಟಾಗಿ ಮಾಡಬೇಕಂದ್ರೆ ನೀವು ಟೂಲ್ಸ್ ತಿಳ್ಕೊಬೇಕು. ಸೊ ನಾನು ಮುಂದೆ ಪ್ರತಿಯೊಂದು ವಿಡಿಯೋನೂ ಕೂಡ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ವರೆಗೂ ಕೂಡ ವೀಡಿಯೋಸ್ ಮಾಡ್ತೀನಿ, ನೀವು ನೋಡಿ ತಿಳ್ಕೊಳ್ಳಿ. ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಡಿಸೈನಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಈ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ದಕ್ಕೆ.